ಇಡೀ ಟೆರರ್ ಮಾಡ್ಯೂಲ್ ನಾನು ಆರಂಭದಲ್ಲೇ ಹೇಳಿದೆ, ಇನ್ನೂ ಏನೋ ತುಂಬ ದೊಡ್ಡದು ಮಾಡೋ ಪ್ಲ್ಯಾನ್ನಲ್ಲಿ ಇವರಿದ್ದರು. ಒಂದು ಡೆಲ್ಲಿ ಬ್ಲಾಸ್ಟು ಆಯಿತು, ಅದಕ್ಕಿಂತ ಮುಂಚೆನೇ ಟೆರರ್ ಮಾಡ್ಯೂಲು ಬರ್ಸ್ಟ್ ಆಗಿತ್ತು ಅಂತ. ಈ ಸುದ್ದಿ ಯಾಕೆ ನೀವು ಗಮನ ಇಟ್ಟು ಕೇಳಬೇಕು ಅಂದರೆ, ನಮ್ಮ ಸುತ್ತಲೂ ನಡೆಯುವ ಸಣ್ಣ 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 ಘಟನೆಗಳನ್ನು ಪೊಲೀಸರ ನೆಗ್ಲೆಕ್ಟ್ ಮಾಡಿದ್ರೆ ದೇಶ ಉಳಿಯೋದಿಲ್ಲ. ಇದನ್ನು ನೋಡ್ತಾ ಇದ್ದೀರಿ, ಇದು ಇಲ್ಲೇ ಮಂಗಳೂರಿನ ಬಜ್ಪೆಯಲ್ಲಿ ಗೋಡೆ ಮೇಲೆ ಈ ಬರಹ ಬರೆದು ಹೋಗಿದ್ರು. ಡು ನಾಟ್ ಫೋರ್ಸ್ ಅಸ್ ಟು ಇನ್ವೈಟ್ ಲಷ್ಕರ್ ಎ ತಯ್ಯಬಾ ಆ್ಯಂಡ್ ತಾಲಿಬಾನ್ ಟು ಡೀಲ್ ವಿತ್ ಸಂಘೀಸ್ ಆ್ಯಂಡ್ ಮನುವಾದೀಸ್. ಇದನ್ನು ಗೋಡೆ ಮೇಲೆ ಬರೆದು ಹೋಗಿರ್ತಾರೆ, ಮಂಗಳೂರು ಬಜ್ಪೆಯಲ್ಲಿ. ಇದು ಹ್ಯಾಶ್ಟ್ಯಾಗ್ ಲಷ್ಕರ್ ಜಿಂದಾಬಾದ್. ಡು ನಾಟ್ ಫೋರ್ಸ್ ಅಸ್ ಟು ಇನ್ವೈಟ್ ಲಷ್ಕರ್ ಎ ತಯ್ಯಬಾ ಆ್ಯಂಡ್ ತಾಲಿಬಾನ್ ಟು ಡೀಲ್ ವಿತ್ ಸಂಘೀಸ್ ಆ್ಯಂಡ್ ಮನುವಾದೀಸ್ ಅಂತ ಬರೆದೋಗಿರ್ತಾರೆ. ಪೊಲೀಸರು ಇದನ್ನ ಯಾವನೋ ಬರೆದು ಹೋಗಿದ್ದಾನ್ರಿ, ಬ್ಲ್ಯಾಕ್ ಪೇಂಟಲ್ಲಿ ಬರೆದಿದ್ದಾರೆ, ಮೇಲೆ ವೈಟ್ ಪೇಂಟ್ ಹಚ್ಚಿಬಿಡಿ ಅಂತ ಬಿಟ್ಟುಬಿಟ್ಟಿದ್ರೆ, ಮುಚ್ಚಾಕ್ಬಿಟ್ರೆ ತೀರ್ಥಹಳ್ಳಿ ಟೆರರ್ ಮಾಡ್ಯೂಲ್ ಸಿಗ್ತಿರಲಿಲ್ಲ. ಮೊಹಮ್ಮದ್ ಶಾರಿಕ್ ಮತ್ತು ಮಾಜ್ ಮುನೀರ್ ಅರೆಸ್ಟ್ ಆಗ್ತಾರೆ ಈ ಕೇಸ್ನಲ್ಲಿ. ಮುಂದೆ ಅದೇ ಶಾರಿಕ್ಕು ಬೇಲ್ ಮೇಲೆ ಹೊರಗೆ ಬರೋದು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಮಂಗಳೂರಿನಲ್ಲಿ, ಸಿಕ್ಕಾಕೊಳ್ಳೋದು, ಧರ್ಮಸ್ಥಳಕ್ಕೆ ತಗೊಂಡು ಬರ್ತಾ ಇದ್ದ, ತುಂಗಾ ನದಿ ತೀರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ತಯಾರಿ ಮಾಡಿರ್ತಾರೆ ಅವರು. ಇವರಿಬ್ಬರೂ ಬೆಳಕಿಗೆ ಬಂದಿದ್ದೆ ಹಂಗಂದ್ರೆ ಈ ಬೋರ್ಡ್ ಬರೆದಿದ್ದಕ್ಕೆ, ಮಂಗಳೂರಿನ ಬಜ್ಪೆಯಲ್ಲಿ. ಫರೀದಾಬಾದ್ ಟೆರರ್ ಮಾಡ್ಯೂಲ್ದು ಅದೇ ಕಥೆ. ಅಕ್ಟೋಬರ್ 19 ಶ್ರೀನಗರದ ಕೆಲವು ಗೋಡೆಗಳ ಮೇಲೆ ಜೈಷ್ ಎ ಮೊಹಮ್ಮದ್ ಪರ ಭಾರತದ ಸೇನೆಯ ವಿರುದ್ಧ ಪೋಸ್ಟರ್ಗಳನ್ನು ಅಂಟಿಸ್ತಾರೆ. ಒಂದು FIR ಆಗುತ್ತೆ. ಬನ್ಪೋರ ನೌಗಾಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ಆಗುತ್ತೆ, ಹಿಂಗೆ ಪೋಸ್ಟರ್ ಅಂಟಿಸಿ ಹೋಗಿದ್ದಾರೆ ಅಂತ. ಸಣ್ಣ ಕೇಸರಿ ಅವನು ಏನೋ ಪೋಸ್ಟರ್ ಅಂಟಿಸಿದ್ದಾನೆ ಅಂತ ಪೊಲೀಸರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರೆ, ನೋ. ಒಬ್ಬ SSP, ಶ್ರೀನಗರದ ಒಬ್ಬ SSP ಸಂದೀಪ್ ಚಕ್ರವರ್ತಿ ಅಂತ, ಹೀ ಡಿಸೈಡ್ಸ್ ಟು ಗೋ ಇನ್ ಡೆಪ್ತ್. ಇದನ್ನು ಕಂಡುಹಿಡಿಬೇಕಿದೇನು ಅಂತ. ಆಪರೇಷನ್ ಮಹಾದೇವದಲ್ಲಿ ಸಂದೀಪ್ ಚಕ್ರವರ್ತಿ ಭಾರತೀಯ ಸೇನೆಗೆ ದೊಡ್ಡ ಮಟ್ಟದಲ್ಲಿ ಸಹಾಯಕ್ಕೆ ನಿಂತಂಥ ಅಧಿಕಾರಿ. ಹೀ ಡಿಸೈಡ್ಸ್ ಟು ಗೋ ಇನ್ ಡೆಪ್ತ್. ಮೊದಲು 3 ಜನರನ್ನ ಎಳ್ಕೊಂಬರ್ತಾರೆ, CCTV ಫುಟೇಜ್ ತೆಗಿತಾರೆ, ಕಾಲ್ ಆ ಟೈಮ್ನಲ್ಲಿ ಏನೇನು ಮೊಬೈಲ್ಗಳು ವರ್ಕ್ ಆಗಿದ್ದಾವೆ ತೆಗಿತಾರೆ. ಒಂದು 3 ಜನ ಎಳ್ಕೊಂಬರ್ತಾರೆ. ಆ 3 ಜನ ಅಲ್ಲೊಬ್ಬ ಮಸೀದಿಯ ಮೌಲ್ವಿ ಇರ್ಫಾನ್ ಅಹಮ್ಮದ್ನ ಹೆಸರು ಹೇಳ್ತಾರೆ. ಇರ್ಫಾನ್ ಅಹಮ್ಮದ್ ಅಂಟ್ಸಕ್ಕೆ ಹೇಳಿದ್ದ ನಮಗೆ ಅಂತ. SSP ಚಕ್ರವರ್ತಿ ಇರ್ಫಾನ್ ಅಹಮ್ಮದ್ನ ಎಳ್ಕೊಂಬರ್ತಾರೆ. ಇರ್ಫಾನ್ ಅಹಮ್ಮದ್ನ ವಿಚಾರಣೆ ನಡೆಸಿದಾಗ ಇವ್ರದ್ದೊಂದು ಟೀಮ್ ಆಗಿದೆ ಅಂತ ಗೊತ್ತಾಗತ್ತೆ. ಒಬ್ಬನೇ ಅಲ್ಲ ಇವನು ಮಾಡಿಸ್ತಾ ಇರೋದು ಪೋಸ್ಟ್ರು, ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ. 30 ಆ ಇರ್ಫಾನ್ ಅಹಮ್ಮದ್ ಮೌಲ್ವಿ ಕೊಟ್ಟಂಥ ಮಾಹಿತಿಯ ಆಧಾರದ ಮೇಲೆ ಅಲ್-ಫಲಾ ಯೂನಿವರ್ಸಿಟಿಗೆ ಬರ್ತಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಅಲ್-ಫಲಾ ಯೂನಿವರ್ಸಿಟಿಗೆ ಬಂದರು. ಅಲ್ಲಿ ಅಲ್-ಫಲಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರು ಡಾಕ್ಟರ್ ಮುಜಾಮಿಲ್ ಶಕೀಲ್ನನ್ನು ಅರೆಸ್ಟ್ ಮಾಡ್ತಾರೆ. ಮುಜಾಮಿಲ್ ಶಕೀಲ್ ಏನು ಮಾಡ್ತಿದ್ದ ಅಲ್-ಫಲಾ ಯೂನಿವರ್ಸಿಟಿಯಲ್ಲಿ? ಇದು ಯೂನಿವರ್ಸಿಟಿ ಅಂದರೆ ಮೆಡಿಕಲ್ ಕಾಲೇಜ್ ಕಮ್ ಹಾಸ್ಪಿಟ್ಲ್. ಅದು ಅಲ್ಲಿನ ಎಮರ್ಜೆನ್ಸಿ ಸೆಕ್ಷನ್ನಲ್ಲಿ ಡಾಕ್ಟರ್ ಇದ್ದ, ಎಮರ್ಜೆನ್ಸಿ ಡಿವಿಷನ್. ಈ ಹೋದ ತಕ್ಷಣ ಆಂಬ್ಯುಲೆನ್ಸ್ ಹೋಗಿ ನಿಂತ್ಕೊಂಡ ತಕ್ಷಣ ಕರ್ಕೊಂಡು ಹೋಗ್ತಾರಲ್ಲ ಒಳಗೆ, ಎಮರ್ಜೆನ್ಸಿ ಏನೋ ಆಕ್ಸಿಡೆಂಟ್ ಆಗಿದ್ದು ಅದು ಇದು ಅಲ್ಲಿದ್ದ ಈತ. ಅವನನ್ನು ಅರೆಸ್ಟ್ ಮಾಡ್ತಾರೆ. ಎಮರ್ಜೆನ್ಸಿ ವಿಭಾಗದ ಡಾಕ್ಟರು ಟೆರರ್ ಮಾಡ್ಯೂಲ್ನ ಭಾಗ ಆಗಿದ್ದ ಮುಜಾಮಿಲ್ ಶಕೀಲ್. ಆ ಮುಜಾಮಿಲ್ ಶಕೀಲ್ ನನ್ನ ವಿಚಾರಣೆ ನಡೆಸಿದಾಗ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಎಲ್ಲ ಸ್ಫೋಟಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಪೊಲೀಸರು ರೇಡ್ ಮಾಡಿದ್ರು. 2900 kg ಸ್ಫೋಟಕವನ್ನು ವಶಪಡಿಸಿಕೊಳ್ಳಲಾಯಿತು. ಡಿಟೋನೇಟರ್ಗಳು ಒಂದು 20, AK-47 ಒಂದು, AK-46 ಒಂದು, ಅದಕ್ಕೆ ಬೇಕಾಗಿದ್ದ ಗುಂಡುಗಳು. ಈ ಮುಜಮ್ಮಿಲ್ ಜೊತೆಗೆ ಡಾಕ್ಟರ್ ಆದಿಲ್ ಟಚ್ನಲ್ಲಿದ್ದ ಅಂತ ಗೊತ್ತಾಗತ್ತೆ. ಉತ್ತರ ಪ್ರದೇಶದ ಸಹರನ್ಪುರ್ನಲ್ಲಿ. ಅಲ್ಲಿಗೆ NIA ಅಧಿಕಾರಿಗಳಿಗೆ ಹೇಳಿ
ಆತನನ್ನು ಅರೆಸ್ಟ್ ಮಾಡಿಸ್ತಾರೆ, ಡಾಕ್ಟರ್ ಆದಿಲ್ನನ್ನು. ಆದಿಲ್ನ ವಿಚಾರಣೆ ಮಾಡಿದಾಗ ಡಾಕ್ಟರ್ ಶಾಹೀನ್ ಅಂತ ಇನ್ನೊಂದು ಹೆಸರು ಹೇಳ್ತಾನೆ. ಈ ಡಾಕ್ಟರ್ ಟೆರರ್ಗಳು ಬಯಲಿಗೆ ಬಂದಿದ್ದು ಹಿಂಗೆ. ಡಾಕ್ಟರ್ ಶಾಹೀನ್ ಹೆಸರು ಕೇಳಿದ್ರೆ ಗೊತ್ತಾಗ್ತಿದೆಯೋ ಇಲ್ವೋ? ಶೀ ಈಸ್ ಅ ಲೇಡಿ ಡಾಕ್ಟರ್, ಮಹಿಳೆ. ಲಖನೌದಲ್ಲಿ ಶಾಹೀನ್ ಮನೆ ಮೇಲೆ ರೇಡ್ ಬೀಳ್ತಾರೆ. ಆಕೆ ಅಲ್ಲಿರೋದಿಲ್ಲ, ಅವಳು ಜಮ್ಮು ಕಾಶ್ಮೀರದಲ್ಲಿದ್ದು, ಅವಳ ತಾಯಿ ತವ್ರ ಮನೆ ಅದು. ಪುಲ್ವಾಮಾ ತಾಯಿ ತವ್ರ ಮನೆ. ಡಾಕ್ಟರ್ ಶಾಹೀನ್ ಮನೆ ಮೇಲೆ ರೇಡ್ ಮಾಡ್ತಾರೆ. ಅವಳ ಮನೆಯಲ್ಲಿ ವೆಪನ್ಸ್ ಸಿಗ್ತವೆ. ಹಿಂಗೆ ಒಂದು ಟೆರರ್ ಮಾಡ್ಯೂಲ್ ಬರ್ಸ್ಟ್ ಮಾಡಿಬಿಟ್ವಿ. ಇಲ್ಲಿಗೆ ದಿ ಎಂಡ್ ಅನ್ಕೊಂಬಿಟ್ರು ಪೊಲೀಸರು. ಒಂದು I-20 ಕಾರ್ನಲ್ಲಿ ಬಾಂಬ್ ಆಲ್ರೆಡಿ ರೆಡಿ ಆಗಿತ್ತು ಅನ್ನೋದು ಅವ್ರ ಗಮನಕ್ಕೆ ಬರಲಿಲ್ಲ, ಗೊತ್ತಾಗಲಿಲ್ಲ. ಇನ್ನೊಬ್ಬ ಡಾಕ್ಟರ್ ಉಮರ್ ಅನ್ನೋ ಪ್ರತ್ಯೇಕವಾಗಿದ್ದಾನೆ ಇದರಲ್ಲಿ. ಉಮರ್ ನಬಿ ಅಲಿಯಾಸ್ ಉಮರ್ ಮೊಹಮ್ಮದ್ ಅನ್ನೋದು ಗೊತ್ತಾಗಲಿಲ್ಲ. ಅಷ್ಟೊತ್ತಿಗಾಗಲೇ ಬಾಂಬ್ ರೆಡಿಯಾಗಿ ಕಾರ್ನಲ್ಲಿ ಇತ್ತು ಅನ್ಸುತ್ತೆ. ಆತ ಕಾರ್ ತಗೊಂಡು ಫರೀದಾಬಾದ್ನಿಂದ ಹೊರಟುಬಿಟ್ಟ. ನೆನ್ನೆ ಸಂಜೆ ಬ್ಲಾಸ್ಟ್ ಆಗ್ಬಿಡ್ತು. ಈಗ ಅಲ್-ಫಲಾ ಯೂನಿವರ್ಸಿಟಿ ಪಕ್ಕದಲ್ಲಿದ್ದಂಥ ಮಸೀದಿಯ ಧರ್ಮಗುರು ಒಬ್ಬನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ, ಮೌಲ್ವಿ ಒಬ್ಬನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ಅಲ್-ಫಲಾ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜೇ ಟೆರರ್ ಹಬ್ ಆಗಿತ್ತು. ಅಲ್ಲಿರೋ ಸ್ಟೂಡೆಂಟ್ಸ್ ಪೈಕಿ, ಮೆಡಿಕಲ್ ಕಲಿಯೋದಕ್ಕೆ ಬಂದವರ ಪೈಕಿ 40% ಕಾಶ್ಮೀರಿ ಸ್ಟೂಡೆಂಟ್ಸು. ಈ ಟೆರರ್ಗಳಿಗೆ ಒಂದಲ್ಲ ಒಂದು ರೀತಿ ಕಾಶ್ಮೀರದ ಟಚ್ ಇದೆ. ಹಂಗಂತ ಕಾಶ್ಮೀರದವ್ರು ಅಷ್ಟೇ ಸೇರ್ಕೊಂಡು ಮಾಡಿದ್ದಲ್ಲ. ಈ ರೇಸಿನ ವಿಷ ತೆಗಿಯೋಕ್ಕೆ ಹೋದ್ನಲ್ಲ ಅವನು ಹೈದರಾಬಾದ್ನವನು. ಗುಜರಾತ್ ಪೊಲೀಸರು ಗುಜರಾತ್ ATSನವ್ರು ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ನವನು ಡಾಕ್ಟರ್ ಅದಿಲ್ ಅಹಮದ್ ರಾಥೇರ್, ಕುಲ್ಗಾಮ್ನವನು. ಅಲ್-ಫಲಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್, ಸಹರಾನ್ಪುರದಲ್ಲೇ ಸಿಕ್ಕಾಕೊಂಡ. ಈತ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಉಳಿದವರೆಲ್ಲ ಸಿಕ್ಕರು. ಶಾಹೀನ್ ಇವಳು ಅಲ್-ಫಲಾದಲ್ಲೇ ಕೆಲಸ ಮಾಡ್ತಿದ್ದವಳು. 2013ರಿಂದ ಈಕೆ ಏನು ಕೆಲಸ ಮಾಡ್ತಿದ್ಲು ಅಂತ ಯಾರಿಗೂ ಗೊತ್ತೇ ಇಲ್ವಂತೆ. ಲಖನೌದಲ್ಲಿ ತೋರಿಸ್ಕೊಳ್ಳೋಕ್ಕೊಂದು ಕ್ಲಿನಿಕ್ ಇತ್ತು ಈಕೆದು. ಆಕೆ ಅಲ್ಲಿ ಬಂದು ಪೇಷಂಟ್ಗಳನ್ನು ನೋಡಿದ್ದು ಕೂಡ, ಪೇಷಂಟ್ಗಳನ್ನು ಟ್ರೀಟ್ ಮಾಡಿದ್ದು ಕೂಡ ಯಾವನೂ ನೋಡಿಲ್ಲ. ಈಕೆಯ ಕಾರ್ನಲ್ಲಿ AK-74 ರೈಫಲ್ ಸಿಕ್ಕಿದೆ. ಅರೆಸ್ಟ್ ಆಗಿದ್ದಾನಲ್ಲ ಮುಜಾಮಿಲ್ ಶಕೀಲ್, ಆತನ ಗರ್ಲ್ ಫ್ರೆಂಡ್ ಇರಬಹುದು ಇವಳು ಅಂತ ಒಂದು ಮಾಹಿತಿ. ನೆನ್ನೆ ರಾತ್ರಿ ಶೋಫಿಯಾನ್ನಲ್ಲಿ ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಉಮರ್ ಮೊಹಮ್ಮದ್ ನೆನ್ನೆ ಹೋಗಿ ಹಾಕ್ಸ್ಕೊಂಡವನು. ಇವನು ಜಮ್ಮು ಕಾಶ್ಮೀರದ ಪುಲ್ವಾಮಾದವನು. ಇವನು ಅಲ್-ಫಲಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದ. ನೆನ್ನೆ ಕಾರ್ ತಗೊಂಡು ಹೋಗಿ ಪೀಸ್ ಆಗಿದ್ದಾನೆ. ಶಾಹೀನ್ ಬಗ್ಗೆ ಬರ್ತಾ ಇರುವಂಥ ಮಾಹಿತಿಗಳು ಬೆಚ್ಚಿ ಬೀಳಿಸೋ ಹಂಗಿದಾವೆ. ಆ್ಯಕ್ಚುಲಿ ಇವಳೇ ಮಾಸ್ಟರ್ ಮೈಂಡ್ ಆಗಿದ್ಲು ಇಡೀ ಮಾಡ್ಯೂಲ್ಗೆ ಅಂತ. ಅಲ್-ಫಲಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಆಗಿದ್ಲು. ಏನು ಕೆಲಸ ಮಾಡ್ತಿದ್ಲೋ ಯಾವನಿಗೂ ಗೊತ್ತಿಲ್ಲ. AK-74ನ ಕಾರ್ಲಿ ಇಟ್ಕೊಂಡು ಓಡಾಡೋದಂದ್ರಿ ಅಂತ ತಮಾಷೆ ಏನ್ರಿ. ಈಕೆ ಜೈಷೆ ಮೊಹಮ್ಮದ್ನ ಮಹಿಳಾ ಘಟಕದ ನೇತೃತ್ವ ವಹಿಸಿದ್ಲಂತೆ. ಮಸೂದ್ ಅಜರ್ ತಂಗಿಯ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ಲು ಶಾಹೀನ್. ಪಾಕಿಸ್ತಾನದಲ್ಲಿರುವ ಮಸೂದ್ ಅಜರ್ ತಂಗಿಯ ಜೊತೆಗೆ ನೇರವಾಗಿ ಟಚ್ನಲ್ಲಿದ್ಲು. ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ ಸ್ವತಃ ಮಸೂದ್ ಅಜರ್ ತಂಗಿ ಈಕೆಗೆ ಹೇಳ್ತಾ ಇದ್ಲು. ಸಾದಿಯಾ ಅಂತ ಲಖನೌದಲ್ಲಿರ್ತಾಳೆ. ತಾಯಿ ಊರು, ತಾಯಿ ತವ್ರ ಮನೆ ಪುಲ್ವಾಮಾ. ಮಾಸ್ಟರ್ ಮೈಂಡ್ ಇವಳೆ. ಈಕೆಯ ಮನೆಯಿಂದ ಟೆರರ್ ಸಿಂಪಥೈಸಿಂಗ್ ಲಿಟ್ರೇಚರ್ ಸಿಕ್ಕಿದೆ ಅನ್ನುವ ಮಾಹಿತಿಗಳಿದ್ದಾವೆ. ಇದನ್ನ ನೋಡಿದಾಗ ಜೈಷೆ ಮೊಹಮ್ಮದ್ನವರೇ ಮಾಡಿಸಿದ್ರ ಇದನ್ನ. ಯಾಕಂದ್ರೆ ಫಸ್ಟ್ ಶ್ರೀನಗರದಲ್ಲಿ ಪೋಸ್ಟರ್ ಅಂಟಿಸಿದ್ದು ಜೈಷೆ ಮೊಹಮ್ಮದ್ ಪರವಾಗಿ. ಇನ್ನೂ ಒಂದು ವಿಷಯ ಹೊರಗೆ ಬರ್ತಾ ಇದೆ. ಇವರು ಕಾಶ್ಮೀರಕ್ಕೆ ಸೀಮಿತವಾದಂತೆ ಜೈಷೆ ಮೊಹಮ್ಮದ್ ಮಾತು ಕೇಳಿಕೊಂಡಿರುವ ಒಂದು ಸಂಘಟನೆನ ಕಟ್ಟಿಬಿಟ್ಟಿದ್ರು. ಅನ್ಸರ್ ಘಜ್ವತ್ ಉಲ್ ಹಿಂದ್ ಅಂತ ಅದರ ಹೆಸರು. ಅನ್ಸರ್ ಘಜ್ವತ್ ಉಲ್ ಹಿಂದ್
ಅರ್ಥ ನೋಡ್ತಾ ಇದ್ದೆ. ಗಜ್ವತ್ ಅಂದರೆ ಏನು? ಗಜ್ವಾ ವರ್ಡ್ನ ಪ್ಲೂರಲ್ ಇದು. ಗಜ್ವಾ ಅಂದರೆ ಯುದ್ಧ, ದಾಳಿ ಅಂತ. ಗಜ್ವತ್ ಅಂದರೆ ಯುದ್ಧಗಳು, ದಾಳಿಗಳು ಅಂತ. ಅನ್ಸರ್ ಅಂದರೆ ಅಸೋಸಿಯೇಟ್ಸ್, ಸಪೋರ್ಟರ್ಸ್. ಗಜ್ವತ್ ಉಲ್ ಹಿಂದ್ ಅಂದರೆ ಏನು? ಹಿಂದ್ ಅಂದರೆ ಭಾರತಕ್ಕೆ ಹಿಂದ್ ಅಂತ ಕರೀತಾರೆ ಆ ಭಾಷೆಯಲ್ಲಿ. ಗಜ್ವತ್ ಉಲ್ ಹಿಂದ್ ಅಂದರೆ ಭಾರತದ ಮೇಲೆ ದಾಳಿ ಮಾಡುವವರ ಬೆಂಬಲಿಗರು ಅಂತ. ಅನ್ಸರ್ ಗಜ್ವತ್ ಉಲ್ ಹಿಂದ್ ಅಂದರೆ ಭಾರತದ ಮೇಲೆ ದಾಳಿ ಮಾಡುವವರ ಬೆಂಬಲಿಗರು ಅಂತ. ಗಜ್ವಾ ಹಿಂದ್ ಅಂತ ಒಂದಿದೆ, ಅಂದರೆ ಭಾರತದ ಮೇಲೆ ನಡೆಯುವ ದಾಳಿ. ಒಂದಲ್ಲ ಒಂದು ದಿನ ಭಾರತವನ್ನು ಇಸ್ಲಾಮಿಕ್ ಶಕ್ತಿಗಳು ಯುದ್ಧದ ಮೂಲಕ ಆಕ್ರಮಿಸಿಕೊಂಡು ಭಾರತದ ಮೇಲೆ ಇಸ್ಲಾಮಿಕ್ ಧ್ವಜವನ್ನು ನೆಡ್ತವೆ. ಆ ದಿನ ಬರುತ್ತೆ. ಆ ದಿನ ಆದ ನಂತರ ಅಂತಿಮ ದಿನ ಬರೋದು, ಅಂತ್ಯ ದಿನ, ದ ಜಡ್ಜ್ಮೆಂಟ್ ಡೇ ಬರೋದು. ಗಜ್ವಾಯ ಹಿಂದ್ನಲ್ಲಿ ಭಾಗವಹಿಸಿ ಯಾರು ಸತ್ತಿರ್ತಾರಲ್ಲ ಅವರೆಲ್ಲರಿಗೂ ನೇರವಾದ ಸ್ವರ್ಗ ಅನ್ನುವ ನಂಬಿಕೆ ಇದೆ. ಪಾಕಿಸ್ತಾನ ಮಿಲಿಟರಿಯಲ್ಲಿ ಅದನ್ನು ಆ್ಯಸ್ ಎ ಟೆಕ್ಸ್ಟ್ ಕಲಿಸ್ತಾರೆ. ಇವರು ತಮ್ಮ ಸಂಘಟನೆಗೆ ಇಟ್ಕೊಂಡಿದ್ದ ಹೆಸರು ಅನ್ಸರ್ ಗಜ್ವತ್ ಉಲ್ ಹಿಂದ್ ಅಂತ. ಕಾಶ್ಮೀರದ ಯುವಕರು ಸೇರಿಕೊಂಡು ಮಾಡಿದ್ದಂಥ ಸಂಘಟನೆ ಇದು. ಅಲ್ಲಿಗೆ ನಿನ್ನೆ 6:52 ದೆಹಲಿಯ ಚಾಂದಿನಿ ಚೌಕ್ನಲ್ಲಿ ನಡೆದಂಥ ಬ್ಲಾಸ್ಟು. ನಿನ್ನೆ ಬೆಳಗ್ಗೆ ಫರೀದಾಬಾದ್ನಲ್ಲಿ 2900 kg ಸ್ಫೋಟಕ ವಶಪಡಿಸಿಕೊಂಡದ್ದು ಒಂದಕ್ಕೊಂದು ಕನೆಕ್ಟೆಡ್ಡು ಅಂತಾಯಿತು. ಅದೇ ಟೀಮ್ನಲ್ಲಿದ್ದ ಡಾಕ್ಟರ್ ಉಮರ್ ನಬಿ ಅಲಿಯಾಸ್ ಡಾಕ್ಟರ್ ಉಮರ್ ಮೊಹಮ್ಮದ್ ಸಂಹವ್ ಪೊಲೀಸ್ ರಡಾರ್ನಿಂದ ತಪ್ಪಿಸಿಕೊಂಡು ರೆಡಿಯಾಗಿ ಬಾಂಬ್ ಅಳವಡಿಸಿ ಸ್ಫೋಟಕ್ಕೆ ತಯಾರಾಗಿದ್ದ I-20 ತಗೊಂಡು ದಿಲ್ಲಿ ಕಡೆ ಬಂದುಬಿಟ್ಟ. ದೆಹಲಿಯಲ್ಲಿ ಏನಾಗಬೇಕು ಅದಾಯಿತು. ಇದಾದ ನಂತರ ಬರುವ ಪ್ರಶ್ನೆ, ಮಸೂದ್ ಅಜರ್ ಸೇಡ್ ತೀರಿಸ್ಕಣ್ಣ. ಮೌಲಾನಾ ಮಸೂದ್ ಅಜರ್ IC-814 ಹೈಜಾಕ್ ಮಾಡಿ ಭಾರತೀಯ ಭದ್ರತಾ ಪಡೆಗಳು ಕಷ್ಟಪಟ್ಟು ಮಸೂದ್ ಅಜರ್ನ ಹಿಡಿದಿಟ್ಕೊಂಡಿದ್ರು. IC-814 ಹೈಜಾಕ್ ಮಾಡಿ ಕಂದಹಾರಿಗೆ ಹೋಗಿ ನಿಲ್ಲಿಸ್ಕೊಂಡು ಇವನನ್ನು ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ ಭಯೋತ್ಪಾದಕರು. 1998 ಆ ಮೌಲಾನಾ ಮಸೂದ್ ಅಜರ್ ಪಾಕಿಸ್ತಾನಕ್ಕೆ ಬಂದು ಸೆಟ್ಲ್ ಆಗ್ತಾನೆ. ಪಾಕಿಸ್ತಾನದ ಭವಾಲ್ಪುರದಲ್ಲಿ ಒಂದು ಮಸೀದಿ ಮಾಡ್ಕೊತಾನೆ, ಮದರಸ ಮಾಡ್ಕೊತಾನೆ. ಸುಭಾನ್ ಅಲ್ಲಾ ಮಸೀದಿ ಅಂತ ಅದರ ಹೆಸರು. ಅವನು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆ ಕಟ್ತಾನೆ. ಕಾಶ್ಮೀರದ ಹುಡುಗರನ್ನು ರಿಕ್ರೂಟ್ ಮಾಡ್ಕೊತಾನೆ. ಪಾಕಿಸ್ತಾನದಿಂದ ಕಾಶ್ಮೀರಕ್ಕೆ ವೆಪನ್ಸ್ ಕಳಿಸ್ತಾನೆ. ಕೆಲವು ಸಲ ಭಯೋತ್ಪಾದಕರನ್ನೇ ಕಳಿಸ್ತಾನೆ. ಅನೇಕ ದಾಳಿಗಳನ್ನು ಮಾಡಿಸ್ತಾನೆ, ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿಸಿದ್ದು ಇವನೇ, ಮೌಲಾನಾ ಮಸೂದ್ ಅಜರ್. ಆಪರೇಷನ್ ಸಿಂಧೂರ ಆಯಿತು. ಪಹಲ್ಗಾಮ್ ದಾಳಿ, 27 ಅಮಾಯಕರ ಕಗ್ಗೊಲೆ. ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವ ನಿರ್ಧಾರ ಭಾರತ ಮಾಡಿತು. ಪಾಕಿಸ್ತಾನದ 11 ಟೆರರ್ ಸೆಂಟರ್ಗಳ ಮೇಲೆ ದಾಳಿ ನಡೆಸಿತು ಭಾರತ. ಅವುಗಳ ಪೈಕಿ ಮೌಲಾನಾ ಮಸೂದ್ ಅಜರ್ನ ಬವಾಲ್ಪುರದ ಸುಭಾನ್ ಅಲ್ಲಾ ಮಸೀದಿ ಕೂಡ ಒಂದಾಗಿತ್ತು. ಇವನು ಟೈಮ್ ಸರಿ ಇದೆ, ಅವನಿರಲಿಲ್ಲ ರಾತ್ರಿಯಲ್ಲಿ. ಈತನ ಕುಟುಂಬಸ್ಥರಿದ್ದರು, ಸ್ವಂತ ತಂಗಿಯ ಗಂಡ ಸೇರಿದಂತೆ ಎಲ್ಲರೂ ಅಲ್ಲಿ ಮಸೀದಿಲೇ ಇರ್ತಿದ್ರು ಇವರು. 10 ಜನ ಆವತ್ತು ಆಪರೇಷನ್ ಸಿಂಧೂರದಲ್ಲಿ ಭಾರತ ನಡೆಸಿದ ದಾಳಿಯಲ್ಲಿ ಇವನ ಕುಟುಂಬಸ್ಥರು ಸತ್ತು ಹೋದರು. ಸುಭಾನ್ ಅಲ್ಲಾ ಮಸೀದಿಯಲ್ಲಿ ಮಲ್ಕೊಂಡಿದ್ದವ್ರು ಹೊಡೆದ್ಬಿಟ್ರು, ಭಾರತೀಯ ಪಡೆಗಳು ಹೊಡೆದು ಬ್ರಹ್ಮೋಸ್ ಕ್ಷಿಪಣಿಯ ದಾಳಿಯಲ್ಲಿ. ಮೌಲಾನಾ ಮಸೂದ್ ಅಜರ್ ಗೋಳಾಡ್ಬಿಟ್ಟಿದ್ದ. ಆತಂದೊಂದು ಆಡಿಯೋ ನೋಟ್ ಬಂತ ಅಥವಾ ಟೆಕ್ಸ್ಟ್ ಸ್ಟೇಟ್ಮೆಂಟ್ ಬಂತ? ಸ್ಟೇಟ್ಮೆಂಟು, ನನ್ನ ಹತ್ತಿರದವ್ರನ್ನೆಲ್ಲ ಕಳ್ಕೊಂಬಿಟ್ಟೆ, ನನ್ನ ಕುಟುಂಬಸ್ಥರನ್ನೆಲ್ಲ ಕಳ್ಕೊಂಬಿಟ್ಟೆ, ನಾನು ಬಿಡೋದಿಲ್ಲ ಇದನ್ನು ಅಂತ. ಇದಕ್ಕೆ ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತಿದ್ದ. ಈಗ ಜೈಷ್ ಎ ಮೊಹಮ್ಮದ್ನ ಜೊತೆಗೆ ಅಸೋಸಿಯೇಟ್ ಆಗಿ ಒಂದು ಸಂಘಟನೆ ಕಟ್ಟಿಕೊಂಡಿದ್ದ ಅನ್ಸರ್ ಗಜ್ವಾ ಉಲ್ ಹಿಂದ್ ಅನ್ನುವ ಸಂಘಟನೆ ಕಟ್ಟಿಕೊಂಡಿದ್ದ ಡಾಕ್ಟರ್ಗಳು ಈ ದಾಳಿಯನ್ನು ನಡೆಸಿದ್ದಾರೆ ಅಂದರೆ ಮೌಲಾನಾ ಮಸೂದ್ ಅಜರ್ ಸೇಡು ತೀರಿಸಿಕೊಳ್ಳೋದಕ್ಕೊಂದು ಸ್ಕೆಚ್ ಹಾಕಿದ್ನ. ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಮಾಡಿ ಸೇಡು ತೀರಿಸಿಕೊಳ್ಳೋ ಸ್ಕೆಚ್ ಹಾಕಿದ್ನ. ಸಂಶಯಗಳು ಸಹಜವಾಗಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ತನಿಖೆ ಮುಂದುವರೆದಿದೆ. NIAದವರು ಲಖನೌದಲ್ಲಿ ಮತ್ತೊಬ್ಬ ಡಾಕ್ಟರ್ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಪರ್ವೇಜ್ ಅನ್ಸಾರಿ ಅಂತ. ಡಾಕ್ಟರ್ ಶಾಹೀನ್ ಇದಾನಲ್ಲ, ಡಾಕ್ಟರ್ ಶಾಹೀನ್ ಇದ್ದಾಳಲ್ಲ, ಅವಳ ಅಣ್ಣ, ಅಂದರೆ ಅಣ್ಣ ತಂಗಿ ಇಬ್ಬರು ಸೇರ್ಕೊಂಡು ಮಾಡ್ತಿರ್ಬೋದು ಅಂತ ಒಂದು ಡೌಟ್ ಮೇಲೆ ಅಲ್ಲೊಂದು ರೇಡ್ ಮಾಡಿದ್ದಾರೆ.
ಅಲ್ಫಲಾ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜು ಪೂರ್ತಿಯಾಗಿ ಅದನ್ನು ತಪಾಸಣೆ ಮಾಡಲಾಗಿದೆ. ಆ ಕಾಲೇಜಿನ ಪ್ರಿನ್ಸಿಪಲ್ನ ವಶಕ್ಕೆ ತಗೊಂಡಿದ್ದಾರೆ. ಅದರ ಪಕ್ಕದ ಮಸೀದಿಯೊಂದರ ಮೌಲ್ವಿಯನ್ನು ವಶಕ್ಕೆ ತಗೊಂಡಿದ್ದಾರೆ. ಸಂಜೆ ಸುದ್ದಿ ಬಂತು, ಫರೀದಾಬಾದ್ನಲ್ಲೇ ಇನ್ನೊಂದು ಜಾಗದಲ್ಲಿ ಸೆಕ್ಟರ್ 56 ಅಂತ ಕರೀತಾರೆ, ಅಲ್ಲೂ ಒಂದು 50-60 kg ಸ್ಫೋಟಕ ಸಿಕ್ಕಿದೆ ಅಂತ ಸುದ್ದಿ ಬಂತು. ಸತ್ತು ಹೋಗಿರುವ ಉಮರ್ನ ಆಪ್ತ ಸ್ನೇಹಿತ ಡಾಕ್ಟರ್ ಸಜ್ಜಾದ್ನನ್ನು ಅರೆಸ್ಟ್ ಮಾಡಲಾಗಿದೆ. ಸಜ್ಜಾದ್ ಅಹಮ್ಮದ್ ಮಲ್ಲಾ ಅಂತ ಈತನ ಹೆಸರು. ಜಮ್ಮು ಕಾಶ್ಮೀರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮದುವೆಯಾಗಿ 4 ದಿವಸ ಆಗಿತ್ತಂತ, ಮದುವೆ ಫೋಟೋ ಇತ್ತು. ಸಜ್ಜಾದ್ ಅಹಮ್ಮದ್ ಮಲ್ಲಾ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಬಂಜು ಅನ್ನುವಂಥ ಊರಿನವನು. ಇವರಪ್ಪ ಗೌರ್ಮೆಂಟ್ ಎಂಪ್ಲಾಯ್, ಪುರಸಭೆಯಲ್ಲಿ ಕೆಲಸ ಮಾಡ್ತಾನೆ. ಜಮ್ಮುವಿನ ಬಾತ್ರಾ ಮೆಡಿಕಲ್ ಕಾಲೇಜಿನಲ್ಲಿ MBBS ಮುಗಿಸಿದ್ದ. ಇವನು ಕೂಡ ಅಲ್ಫಲಾ ಯೂನಿವರ್ಸಿಟಿಯಲ್ಲೇ ಕೆಲಸ ಮಾಡ್ತಾ ಇದ್ದದ್ದು. ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದ. 4 ದಿವಸದ ಹಿಂದೆ ಮದುವೆಯಾಗಿದ್ದ. ಉಮರ್ ಜೊತೆಗೆ ಬಹಳ ಆತ್ಮೀಯತೆ ಇತ್ತಂತೆ. ಇವನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಡಾಕ್ಟರ್ಗಳಾದರು ಲೆಕ್ಕ ಹಾಕಿ, ಎಷ್ಟು ಜನ ಡಾಕ್ಟರ್ಗಳಾದರು. ಪ್ರಾಣ ಉಳಿಸಬೇಕಾದವರು ಇನ್ನೇನೋ ಆಸೆಗೆ ಬಿದ್ದು ಇದನ್ನು ಮಾಡ್ತಿದ್ದಾರೆ. ನೆನಪಿಟ್ಕೊಳ್ಳಿ, ಭಯೋತ್ಪಾದನೆ ನಡೆದಾಗಲೆಲ್ಲ ನಿರುದ್ಯೋಗಕ್ಕಾಗಿ ನಡೆಯುತ್ತೆ ಭಯೋತ್ಪಾದನೆ, ಬಡತನದಿಂದಾಗಿ ನಡೆಯುತ್ತೆ, ಅನಕ್ಷರಸ್ಥತೆಯಿಂದ ನಡೆಯುತ್ತೆ ಅಂತಾರಲ್ಲ. ಯಾವುದ್ರಿ ಬಡತನ, ಯಾವುದು ನಿರುದ್ಯೋಗ, ಯಾವುದು ಅನಕ್ಷರತೆ? ಈ ದೇಶ ಕೊಟ್ಟಿರುವ, ಈ ದೇಶವಾಸಿಗಳು ಕಟ್ಟಿರುವ ತೆರಿಗೆ ದುಡ್ಡಿನಲ್ಲಿ ಮೆಡಿಕಲ್ ಓದಿ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ನೌಕರಿ ಮಾಡ್ರು ಅಂದರೆ ಬಾಂಬ್ ಮಾಡ್ತಾ ಇದ್ರು. ಇದು ಒಂದು ಮಾಡ್ಯೂಲ್ ಆಯಿತು. ಗುಜರಾತದ ಇನ್ನೊಂದು ಹೇಳ್ತಾ ಇದ್ದೆ ನಾನು. ಗುಜರಾತ್ ATSನವ್ರು ಇನ್ನೊಂದು ಟೀಮ್ ಬರ್ಸ್ಟ್ ಮಾಡಿದ್ರು. ಇವ್ರದ್ದು ಬಾಂಬ್ ಬ್ಲಾಸ್ಟು, ಕಣ್ಣು ಮುಂದೆ ಛಿದ್ರ ಆಗ್ತವೆ, ದೇಹಗಳು ಹೊತ್ಕೊಂಡು ಉರಿತವೆ, ಬೆಂಕಿ ಹೊತ್ಕೊಳ್ಳುತ್ತೆ. ಈ ಗುಜರಾತ್ನ ATSನವರು ಬರ್ಸ್ಟ್ ಮಾಡಿರುವ ಟೀಮು ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಹಾಕೋದಕ್ಕೆ ತಯಾರಿ ನಡೆಸಿತ್ತು. ಹಳ್ಳಿಗಳಿಗೆ ಕುಡಿಯೋ ನೀರು ಸಪ್ಲೈ ಮಾಡೋ ಟ್ಯಾಂಕ್ಗಳಿರ್ತಾವಲ್ಲ, ಟ್ಯಾಂಕರ್ಗೆ ವಿಷ ಹಾಕುವ ತಯಾರಿಯಲ್ಲಿತ್ತಿದು. ಡಾಕ್ಟರ್ಗಳ, ಟೆರರಿಸ್ಟ್ ಡಾಕ್ಟರ್ಗಳ ತಂಡ ಜೈಷ್ ಎ ಮೊಹಮ್ಮದ್ ಜೊತೆ ಟಚ್ನಲ್ಲಿದ್ದರೆ, ಇವರು ಈ ಕರಾಳ ಭಯೋತ್ಪಾದಕರ ಟೀಮು ಐಸಿಸ್ನವರ ಜೊತೆ ಟಚ್ನಲ್ಲಿತ್ತು. ಐಸಿಸ್ನವರ ಜೊತೆ 6 ತಿಂಗಳು ಗುಜರಾತ್ ATSನವ್ರು ಫಾಲೋ ಮಾಡಿದ್ದಾರೆ ಅವ್ರನ್ನ. ನೋಡಿ, ಪ್ಲ್ಯಾನ್ ಆದರೂ ಏನು, ಇವೆಲ್ಲ ಗೊತ್ತೇ ಇರಲಿಲ್ಲ ನಮಗೆ. ಹರಳೆಣ್ಣೆ ಬರುತ್ತಲ್ಲ ನಮ್ಮ ಕಡೆ, ಔಡ್ಲಾ ಅಂತ ಕರೀತಾರೆ ಅದನ್ನು, ಔಡ್ಲಾ. ಅದರದ್ದು ಬೀಜ ಇರುತ್ತೆ, ಎಣ್ಣೆ ತೆಗೆಯೋದಕ್ಕೆ ಬೀಜ ಇರುತ್ತೊಂದು. ಅದರಲ್ಲಿ ಅದನ್ನು ಏನೋ ಮಾಡಿದ್ರೆ ಅದರಲ್ಲಿ ರೈಸಿನ್ ಅನ್ನೋ ಒಂದು ವಿಷ ತೆಗಿಬಹುದಂತೆ. ಅದು ವಿಷಕಾರಿ, ಔಡ್ಲಾ ವಿಷಕಾರಿ ಅಂತ ನಾವು ಚಿಕ್ಕಂದಿರ್ತ ಕೇಳ್ಕೊಂಡು ಬಂದಿದ್ದೀವಿ. ಅದನ್ನು ಏನೋ ಒಂದು ಪ್ರಾಸೆಸ್ ಮಾಡಿ, ಆ ಪ್ರಾಸೆಸ್ ಏನೋ ಅಂತ ಒಂದಷ್ಟು ಮಾಹಿತಿ ಇದೆ, ಸುಮ್ಮನೆ ಅದನ್ಯಾಕೆ ಮಾತಾಡೋದೀಗ, ಹೋಗ್ಲಿತ್ಲಾಗೆ. ಅದನ್ನು ಪ್ರಾಸೆಸ್ ಮಾಡಿ ಅದರಿಂದ ರೈಸಿನ್ ಅನ್ನೋ ಒಂದು ವಿಷ ತೆಗಿತಾರೆ. ಆ ವಿಷಕ್ಕೆ ಬಣ್ಣ ಇರೋದಿಲ್ಲ, ರುಚಿ ಇರೋದಿಲ್ಲ, ಸ್ಮೆಲ್ ಇರೋದಿಲ್ಲ. ಅದನ್ನು 10 ಗ್ರಾಮ್ ಹಾಕಿದ್ರೆ ಒಬ್ಬ ಮನುಷ್ಯ ಸಾಯ್ತಾನಂತೆ. 10 ಗ್ರಾಮ್. ಇವರು KG ಗಟ್ಟಲೆ ತಯಾರು ಮಾಡೋಕ್ಕೆ ಕೊಟ್ಟಿದ್ರು. ಅದನ್ನು ಕೆಲವೊಂದಷ್ಟನ್ನು ತಯಾರು ಮಾಡಿದ್ರು, ಇನ್ನು ಕೆಲವು ಪ್ರಾಸೆಸ್ನಲ್ಲಿತ್ತು. ಬೆನ್ನು ಹತ್ತಿ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಬಾಯಿ ಬಿಡ್ತಾರಂತೆ, ದೇವಸ್ಥಾನದ ಪ್ರಸಾದದಲ್ಲಿ ಹಾಕೋ ಪ್ಲ್ಯಾನಲ್ಲಿದ್ವಿ ನಾವು ಅಂತ. ಆ ರೈಸಿನ ಪುಡಿಯನ್ನು ಅಥವಾ ಎಣ್ಣೆಯನ್ನು ಬಾಂಬ್ನಲ್ಲಿಟ್ಟು ಬ್ಲಾಸ್ಟ್ ಮಾಡಿದ್ರೆ ವಿಷ ವಾತಾವರಣದಲ್ಲೆಲ್ಲ ಹರಡುತ್ತೆ. ಅದನ್ನು ಉಸಿರಾಡಿ ಸತ್ತೋಗ್ಬಿಡ್ತಾರೆ ಜನ, ಉಸಿರಾಡಿ. ಆಮೇಲೆ ಇದು ದೇಹದ ಒಳಗೆ ಹೋದ್ರೆ ತಕ್ಷಣ ಗೊತ್ತಾಗೋದಿಲ್ಲಂತೆ, ಡಿಪೆಂಡಿಂಗ್ ಆನ್ ಹೆಲ್ತ್ ಕಂಡೀಷನ್. ಕೆಲವ್ರಿಗೆ 5 ತಾಸು 6 ತಾಸು, ಕೆಲವ್ರಿಗೆ 5-6 ದಿವಸ ಗೊತ್ತಾಗೋದಿಲ್ಲ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ಅನಿಸೋವಷ್ಟರಲ್ಲಿ ಕಿಡ್ನಿ, ಲಿವರ್ ಎಲ್ಲ ಒಡೆಸ್ಕೊಂಡು ಹೋಗ್ಬಿಟ್ಟಿರ್ತವೆ. ಅಂಥದ್ದೊಂದು ವಿಷ ಇಟ್ಕೊಂಡು ದೇವಸ್ಥಾನದ ಪ್ರಸಾದದಲ್ಲಿ ಹಾಕೋ ಪ್ಲ್ಯಾನ್ನಲ್ಲಿದ್ದರು. ಇವನು ಕೂಡ ಡಾಕ್ಟರೇ, ಡಾಕ್ಟರ್ ಅಹಮ್ಮದ್ ಮೊಹಿದ್ದೀನ್ ಅಂತ. ಇವನು ಚೀನಾಕ್ಕೆ ಹೋಗಿ MBBS ಮಾಡಿ ಬಂದಿದ್ದಂತೆ.
ಚೀನಾಕ್ಕೆ ಹೋಗಿ MBBS ಮಾಡಿ ಬಂದಿದ್ದ ಇವನು. ನೋಡಿದ್ರೆ ಡಾಕ್ಟರ್ ಅನ್ಸೋದಿಲ್ಲ, ಬಟ್ ಚೀನಾದಲ್ಲಿ MBBS ಮಾಡಿ ಬಂದವು. ಇವನನ್ನು ಉತ್ತರ ಪ್ರದೇಶದ ಇವನ ಜೊತೆ ಸಂಪರ್ಕದಲ್ಲಿದ್ದಂಥ ಉತ್ತರ ಪ್ರದೇಶದ ಇಬ್ಬರನ್ನು ಗುಜರಾತ್ ATSನವರು ಅರೆಸ್ಟ್ ಮಾಡಿದ್ದಾರೆ. 3 ನಗರ ಅಂದರೆ ಗುಜರಾತಿನ ತುಂಬ ಓಡಾಡಿದ್ರು, ಕೆಲವು ಊರುಗಳ RSS ಕಚೇರಿ ಹತ್ರ ರೆಕ್ಕಿಗಿಕ್ಕಿ ಮಾಡಿದ್ರು ಇವರು. ಲಖನೌ, ಕಾನ್ಪುರದಲ್ಲಿ ಓಡಾಡಿದ್ದಾರೆ. ಅಂದರೆ ಜಾಗ ಹುಡುಕೋದಕ್ಕಿರ್ಬೇಕು, ಎಲ್ಲಿ ಏನು ಮಾಡೋಣ ಅಂತ. ಇವರನ್ನು ಗುಜರಾತ್ ATS ಅರೆಸ್ಟ್ ಮಾಡಿದೆ. ಇವ್ರ ಹತ್ರನೂ ಪಿಸ್ತೂಲು, ತಲವಾರು, ಜೀವಂತ ಗುಂಡುಗಳು ಎಲ್ಲವನ್ನು ತಗೊಂಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ. ಗನ್ ಎಲ್ಲಿಂದ ಬಂದುವಪ್ಪ ಅಂದರೆ ಪಾಕಿಸ್ತಾನದ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಗಡಿಯಿಂದ ಡ್ರೋನ್ ಮೂಲಕ ಕಳಿಸಿದ್ರು ನಮಗೆ ಅಂತಾರಂತೆ. ಡ್ರೋನ್ನಿಂದ ಕಳಿಸಿದ್ರಂತೆ. ಎಂಥ ಭಯೋತ್ಪಾದನೆ ಅನ್ನೋದು ಯಾವ್ಯಾವ ಸ್ವರೂಪ ತೆಗೆದುಕೊಳ್ಳಬಹುದು ನೋಡಿ ಅಂತ. ಯಾವ್ಯಾವ ಸ್ವರೂಪ ತಗೊಳ್ಬೋದು ಇದು. ಡಾಕ್ಟರ್ ಅಹಮ್ಮದ್ ಮೊಯಿದ್ದೀನ್, ಹೈದರಾಬಾದ್ನವು, 35 ವರ್ಷ ವಯಸ್ಸು. ಇವನ ಜೊತೆಗೆ ಅರೆಸ್ಟ್ ಆಗಿರೋನು 20 ವರ್ಷ ಅವನಿಗೆ. ಸುಲೇಮಾನ್ ಶೇಖ್ ಅಂತ ಅವನ ಹೆಸರು, ಉತ್ತರ ಪ್ರದೇಶದವನು. ಮೊಹಮ್ಮದ್ ಸುಹೇಲ್ ಸಲೀಂ ಖಾನ್ ಅಂತ 23 ವರ್ಷ, ಉತ್ತರ ಪ್ರದೇಶದವನು. 2 ಗ್ಲಾಕ್ ಪಿಸ್ಟಲ್ ಸಿಕ್ಕಿದಾವೆ ಇವ್ರ ಹತ್ರ, ಒಂದು ಬೆರೆಟ್ಟಾ ಪಿಸ್ಟಲು, 30 ಗುಂಡುಗಳು, 4 ಲೀಟರ್ ಕ್ಯಾಸ್ಟರ್ ಆಯಿಲ್, ರೈಸಿನ ತಯಾರಿಸುವುದಕ್ಕೆ ಕ್ಯಾಸ್ಟರ್ ಆಯಿಲ್. ಚೀನಾದಲ್ಲಿ MBBS ಮಾಡಿಕೊಂಡು ಬಂದು ಭಾರತದಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಹೊರಟಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.